ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶೋಭಾ ಟಿವಿಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಶುರು ಮಾಡೋಣ. ಸೊ ಗೃಹಲಕ್ಷ್ಮಿ ಯೋಜನೆ 6ನೇ ಕಂತು ಹಣ ಇನ್ನೂ ಬಂದಿಲ್ಲ ಅಂದರೆ ಏನು ಮಾಡಬೇಕು? ಸೊ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸ್ಟೇಟಸ್ GST ಅಂತ ತೋರಿಸ್ತಾ ಇದೆಯಾ? ತೋರಿಸಿದ್ರೆ ಏನು ಮಾಡಬೇಕು? ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇದೆ, ಸೊ ಈಗ ಯಾರಿಗೆಲ್ಲ ಹಣ ಬರ್ತಾ ಇಲ್ಲ, ಸೊ ಇದನ್ನೆಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ನೀವು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ನಮ್ಮ ಚಾನಲ್ನ, ಸೊ ಶೋಭಾ ಟಿವಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿಬೇಕು ಅಂತ ಸರ್ಕಾರ ಕೆಲವೊಂದೊಂದು ಕಂಡೀಷನ್ಸ್ನ ಹಾಕಿತ್ತು. ಏನಪ್ಪ ಕಂಡೀಷನ್ಸ್ ಅಂದರೆ, ಸರ್ಕಾರಿ ಉದ್ಯೋಗದಲ್ಲಿ ಇರಬಾರ್ದು, ಸೊ ಗೌರ್ಮೆಂಟ್ ಎಂಪ್ಲಾಯ್ ಕೂಡ ಆಗಿರಬಾರ್ದು, ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯರ್ ಕೂಡ ಆಗಿರಬಾರ್ದು, ಮತ್ತು GST ಪೇಯರ್ಸ್ ಕೂಡ ಆಗಿರಬಾರ್ದು. ಸೊ ಇದು ಯಾವುದೇ ರೀತಿ ನೀವು ಟ್ಯಾಕ್ಸ್ ಕಟ್ಟೋರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಕೂಡ ಹಾಕೋಂಗಿರಲಿಲ್ಲ. ಸೊ ಹಂಗಂತ ಸರ್ಕಾರ ಅನೌನ್ಸ್ ಮಾಡಿತ್ತು. ಸೊ ಆದರೂ ಕೂಡ ಎಷ್ಟೋ ಜನ ಅರ್ಜಿಗಳನ್ನ ಹಾಕಿದರು. ಸೊ ಅದರಲ್ಲಿ 50,000 ಅರ್ಜಿಗಳು GST ಪೇಯರ್ಸ್ ಅಂತಲೇ ಬಂದಿದೆ. ಸೊ ಅವುಗಳನ್ನ ಈಗ ಆಲ್ರೆಡಿ ಅರ್ಜಿಗಳನ್ನ ರಿಜೆಕ್ಟ್ ಕೂಡ ಮಾಡಿದ್ದಾರೆ. ಸೊ ಈಗ 1 ಕಂತು 2 ಕಂತು 3 ಕಂತು ನಿಮಗೆ ಬಂದಿರ್ಬೋದು. ಆದರೆ ನೀವು ಏನಾದ್ರು GST ಪೇ ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ಮಾತ್ರ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಂದರೆ, GST ಪೇಯರ್ಸ್ ಮಾಡೋರು ಒಂದು ಕಡೆ ಆದರೆ, ಇನ್ನೊಂದು ಕಡೆ GST ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಪಾಪ ಅವರು ಬಡವರಾಗಿರ್ತಾರೆ, ದಿನಗೂಲಿ ಕೆಲಸಗಾರಾಗಿರ್ತಾರೆ. ಸೊ ಅವರು ಕೂಡ GST ಪೇಯರ್ಸ್ ಅಂತ ತೋರಿಸ್ತಾ ಇದೆ. ಸೊ ಅವರಿಗೆ 1 ಕಂತು ಬಂದಿದೆ, 2 ಕಂತು ಬಂದಿದೆ, 3 ಕಂತು ಬಂದಿದೆ, 4 ಕಂತು ಬಂದಿದೆ, ಮತ್ತು 5ನೇ ಕಂತು ಕೂಡ ಬಂದಿದೆ. ಸೊ 6ನೇ ಕಂತಿಗೆ ಅವ್ರಿಗೆ GST ಪೇಯರ್ಸ್ ಅಂತ ತೋರಿಸ್ತಾ ಇದೆ. ಸೊ ಅವ್ರು ಏನು ಮಾಡಬೇಕು? ಈಗ ಆಲ್ರೆಡಿ ಸರ್ಕಾರ ಅದು ಕೆಲವೊಂದು ಟೆಕ್ನಿಕಲ್ ಇಶ್ಯೂಸಿಂದ ಆಗಿದೆ. ಸೊ ಅಂಥವ್ರಿಗೆ ನಾವು ಒಂದಷ್ಟು ಸಮಸ್ಯೆಗಳ ಸರಿ ಮಾಡಿದ್ದೀವಿ. ಸೊ ಈಗ ಆಲ್ರೆಡಿ ಒಂದಷ್ಟು ಸಮಸ್ಯೆ ಸರಿ ಮಾಡಿದ್ದೀವಿ. ಇನ್ನೊಂದು ಸರಿ ನೀವು ಚೆಕ್ ಮಾಡಿಸಿ, GST ಪೇಯರ್ಸ್ ಅಂತ ತೋರಿಸ್ತಾ ಇದೆಯಾ, ಪುಷ್ DBT ಅಂತ ತೋರಿಸ್ತಾ ಇದೆಯಾ ಅಂತ ಚೆಕ್ ಮಾಡಿಸಿ ಇನ್ನೊಂದು ಸರಿ. ಸೊ ಪುಷ್ DBT ಅಂತ ಬಂದರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ, ಹಣ ಜಮಾ ಆಗುತ್ತೆ. ಇನ್ನು GST ಪೇಯರ್ಸ್ ಅಂತ ಬಂದರೆ ಸೊ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ನೀವು 4 ದಾಖಲೆಗಳನ್ನ ತೆಗೋಬೇಕಾಗುತ್ತೆ. ಸೊ ಯಾವುದೇ ದಾಖಲೆಗಳು? ಸೊ ಗೃಹಲಕ್ಷ್ಮಿ ಯೋಜನೆಯ ಮಂಜೂರಾತಿ ಪತ್ರ, ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ಆಧಾರ್ ಕಾರ್ಡು, ಮತ್ತು ರೇಷನ್ ಕಾರ್ಡು. ಸೊ ಈ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ CDPO ಕಚೇರಿಗೆ ಹೋಗಬೇಕಾಗುತ್ತೆ ನೀವು ತಗೊಂಡು. ಸೊ ಅಲ್ಲಿ ಹೋಗಿ ನೀವು ಅವ್ರ ಹತ್ರ ಹೇಳ್ಬೇಕಾಗುತ್ತೆ. ಸೊ ಏನು ಪ್ರಾಬ್ಲಮ್ ಆಗಿದೆ, ನೀವೇನಾದ್ರು GST ಕಟ್ತಾ ಇದ್ದೀರಾ, ಇಲ್ಲ ಕಟ್ತಾ ಇಲ್ಲ. ಸೊ ನೀವೇನಾದ್ರು GST ಕಟ್ತಾ ಇಲ್ಲ ಅಂದರೆ, ನಾವು GST ಕಟ್ತಾ ಇಲ್ಲ, ಬೈ ಮಿಸ್ಟೇಕಾಗಿ ಅದು ನಮ್ಗೆ GST ಪೇಯರ್ಸ್ ಅಂತ ತೋರಿಸ್ತಾ ಇದೆ. ಸೊ ಹಂಗಂತ ಹೋಗಿ ಅವ್ರ ಹತ್ರ 4 ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗಿ ಸೊ ಅವ್ರ ಹತ್ರ ಈ ಥರ ಹೇಳಿ ಅಲ್ಲಿ ನಿಮ್ಮ ಸಮಸ್ಯೆಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕಾಗುತ್ತೆ. ಸೊ ನಮ್ಮ ಅರ್ಜಿನ ಪರಿಶೀಲಿಸಿ ಅಂತ ಕೇಳ್ಕೊಳ್ಳಿ ಅವ್ರ ಹತ್ರ. ಸೊ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 6ನೇ ಕಂತು ಹಣ ಈಗ ಆಲ್ರೆಡಿ ಜಮಾ ಆಗ್ತಾಯಿದೆ. ಸೊ ಇನ್ನು 5ನೇ ಕಂತು ರಿಸೀವ್ ಮಾಡಿರೋರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, 6ನೇ ಕಂತು ಜಮಾ ಆಗುತ್ತೆ. ಸೊ ಫೆಬ್ರವರಿ ಕೊನೆಯವರೆಗೂ ಜಮಾ ಆಗುತ್ತೆ 6ನೇ ಕಂತು. ಸೊ ಈಗ ಆಲ್ರೆಡಿ 5 ಕಂತು ಯಾರು ರಿಸೀವ್ ಮಾಡಿರ್ತಾರೋ ಅವ್ರು 6ನೇ ಕಂತು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವರು 26,000 ಜನಕ್ಕೆ ಮಾತ್ರನೇ 6ನೇ ಕಂತು ಜಮಾ ಆಗ್ತಾಯಿಲ್ಲ. ಸೊ GST ಪೇಯರ್ಸ್ ಸಮಸ್ಯೆ ಇದೆಯಲ್ಲ, ಸೊ ಅವ್ರಿಗೆ ಕೂಡ ಜಮಾ ಆಗ್ತಾಯಿಲ್ಲ. ಸೊ ಇವರಿಗೆ ಎಲ್ಲ ಸಮಸ್ಯೆ ಸರಿ ಆದಮೇಲೆ 7ನೇ ಕಂತು ಹಣ ಬಿಡುಗಡೆ ಮಾಡ್ತಾರಲ್ಲ, ಸೊ 6 ಮತ್ತು 7 ಕಂತು ಒಟ್ಟಿಗೆ ಜಮಾ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.